Maths making easy. Today's portion is integers addition. ಇಂಟಿಜರ್ಸ್ ಅಡಿಷನ್ ಮಾಡುವಾಗ ಸ್ವಲ್ಪ ಕ್ಲೂಸ್ ಮತ್ತು ಟ್ರಿಕ್ಸ್ ಗೊತ್ತಿದ್ದರೆ ತುಂಬ ಈಸಿ ಆಗ್ತದೆ. ಹೇಗೆಂದರೆ ಬಿಟ್ವೀನ್ ಟೂ ಸೈನ್ಸ್ ಇಫ್ ದರ್ ಇಸ್ ಎ ನಂಬರ್, ಈ ಬಾಕ್ಸ್ ಅನ್ನು ಹೇಳಿದರೆ ಅದೆಲ್ಲ ನಂಬರ್ಸ್ ಅನ್ನು ನೆನೆಸಬೇಕು. ಓಕೆ, ಅದನ್ನ ಮುಂದೆ ಹಿಂದೆ ಸೈನ್ಸ್ ಉಂಟು. ಓಕೆ, ಎರಡು ಸೈನ್ನ ಮಧ್ಯದಲ್ಲಿ ಬಾಕ್ಸ್ ಬಂದಿದೆ ನೋಡಿ, ಎರಡು ಸೈನ್ನ ಮಧ್ಯದಲ್ಲಿ ಒಂದು ಬಾಕ್ಸ್ ಬಂದಿದೆ. ಹೀಗೆ ಬರುವಾಗ ಅದು ಯಾವಾಗಲೂ ಅಡಿಷನ್ ಲೆಕ್ಕದಲ್ಲಿ ಮಾಡಬೇಕು. ಈ ಬಾಕ್ಸಿನ ಆಚೆ ಈಚೆ ಬಂದ ನಂಬರ್ಸ್ ಸೇಮ್ ಸೈನ್ ಇದ್ದರೆ ಸೇಮ್ ಸೈನ್ ಅಡಿಷನ್, ಆ್ಯಡ್ ಆ್ಯಂಡ್ ಪುಟ್ ಸೇಮ್ ಸೈನ್. ಇದರಲ್ಲಿ ಬಾಕ್ಸಿನ ಆಚೆ ಈಚೆ ಬಂದ ನಂಬರ್ಸ್ ಸೈನ್ಸ್ ಡಿಫ್ರೆಂಟ್ ಆದರೆ ಡಿಫ್ರೆಂಟ್ ಸೈನ್ ಅಡಿಷನ್. ಮುಂಚೆ ಹೇಳಿದ ಥರ ಸೇಮ್ ಸೈನ್ ಅಡಿಷನ್ ಬರುವಾಗ ಆ್ಯಡ್ ಆ್ಯಂಡ್ ಪುಟ್ ಸೇಮ್ ಸೈನ್, ಡಿಫ್ರೆಂಟ್ ಸೈನ್ ಅಡಿಷನ್ ಬರುವಾಗ ಸಬ್ಟ್ರಾಕ್ಟ್ ಆ್ಯಂಡ್ ಪುಟ್ ಗ್ರೇಟರ್ ನಂಬರ್ ಸೈನ್. ಹೇಗೆಂದರೆ -3 - 5 is equal to ಆ್ಯಡ್ ಆ್ಯಂಡ್ ಪುಟ್ ಸೇಮ್ ಸೈನ್ -3 + 5 -8. ಅದೇ ಥರ ಇಲ್ಲಿ -8 + 5 is equal to ಡಿಫ್ರೆಂಟ್ ಸೈನ್ ಅಡಿಷನ್ ಲೆಕ್ಕದಲ್ಲಿ ಬಂದಿದೆ, ಸಬ್ಟ್ರಾಕ್ಟ್ 8 - 5 ಆ್ಯಂಡ್ ಪುಟ್ ಗ್ರೇಟರ್ ನಂಬರ್ ಸೈನ್ ಈಸ್ ಮೈನಸ್. ಸೊ ಮೈನಸ್ ಬರ್ತದೆ, ಆನ್ಸರ್ ಈಸ್ -3. ಅದೇ ಥರ ಬಿಟ್ವೀನ್ ಟೂ ಸೈನ್ಸ್ ದರ್ ಈಸ್ ಎ ನಂಬರ್, ಇದು ಸಹ ಡಿಫ್ರೆಂಟ್ ಸೈನ್ ಅಡಿಷನ್. +7 - 10 is equal to subtract and put a greater number sign. Subtract ಅಂತ ಹೇಳುವಾಗ 10 - 7, subtract and put greater number sign is minus. So answer will be -3. ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ತುಂಬ ಸುಲಭವಾಗಿ ಇಂಟಿಜರ್ಸ್ ಲೆಕ್ಕ ಅಡಿಷನ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.